ಆಡಳಿತ ಇವತ್ತಿನ ದಿವಸ ಶಾಂತಿ ಸಭೆಯನ್ನ ಕರೆದಿರ್ತಕ್ಕಂಥದ್ದನ್ನ ನಾ ಸ್ವಾಗತ ಮಾಡ್ತಾ ಇದ್ದೀನಿ. ಆದರೆ ಯಾರ ನಡು ಶಾಂತಿ ಸಭೆಯನ್ನ ಮಾಡ್ತಾ ಇದ್ದಾರೆ, ಯಾರ ನಡು ಶಾಂತಿ ಸಭೆಯನ್ನ ಮಾಡ್ತಾರೆ ಅಂದ್ರೆ ಯಾವುದೇ ಎರಡು ಕೋಮಿನ ನಡುವೆ ಆಗಿರ್ತಕ್ಕಂಥ ಘಟನೆಯನ್ನ ಶಾಂತಿ ಸಭೆ ಕರೆದಿದ್ದಾರೆ. ಆದರೆ ಇಲ್ಲಿ ಬಂದಿರತಕ್ಕಂಥವರು ಶಾಂತಿ ಬಯಸಿ, ಶಾಂತಿ ಬೇಕು, ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಲಿ ಅಂತಕ್ಕಂಥ ಹಿಂದೂ ಕಮ್ಯುನಿಟಿಯ ಎಲ್ಲ ಮುಖಂಡರು ಕೂಡ ನಾವಿಲ್ಲಿ ಡಿಸಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ. ಆದರೆ ಅವ್ರು ಯಾರೂ ಬರೋದಿಲ್ಲ ಅಂತ ಅಂದ್ರೆ ಇದರ ಅರ್ಥ ಏನು? ಅವ್ರಿಗೆ ಶಾಂತಿ ಬೇಕಾಗಿಲ್ಲ ಅಂತ, ಅಥವಾ ಸರ್ಕಾರದ ಆದೇಶ, ಡಿಸಿ, ಎಸ್ಪಿ ಅವರ ಆದೇಶ ಪಾಲನೆ ಮಾಡುವ ಮನೋಸ್ಥಿತಿಯಿಂದ ಅವರಿಲ್ಲ. ಹಾಗಾಗಿ ಅವ್ರಿಗೆ ಬಂದಿಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಒಂದೇ ಒಂದು ಟೀಮಿನವರು ತಗೊಂಡು ಶಾಂತಿ ಸಭೆ ಮಾಡೋದು ಸರಿಯಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಮುಖಂಡರು ಕೂಡ ಶಾಂತಿ ಸಭೆಯನ್ನು ಬಹಿಷ್ಕರಿಸಿ ನಾವು ಹೊರಗೆ ಬಂದಿದ್ದೀವಿ. ಯಾವುದೇ ಸಭೆ ಆಗಬೇಕಾದ್ರೆ ಎರಡೂ ಕಮ್ಯುನಿಟಿಯನ್ನು ಸೇರಿಸಿ ಮಾತುಕತೆಗಳ ಮುಖಾಂತರ ಸೌಹಾರ್ದಯುತವಾಗಿ ಬಗೆಹರಿಸಬೇಕಾಗಿದೆ. ಅದನ್ನ ಜಿಲ್ಲಾ ಆಡಳಿತ ಮಾಡ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಯುವಕರು ಹಿರಿಯರು ಭಾಗಿಯಾಗಿದ್ದಾರೆ. ಬಟ್ ಆ ಕೆಲಸವನ್ನ ಅವರು ಮಾಡಿಲ್ಲ. ಹಾಗಾಗಿ ಅದನ್ನು ನಾವು ಖಂಡಿಸಿ ಹೊರಗಡೆ ಬಂದಿದ್ದೀವಿ. ಇದಕ್ಕಿಂತ ಮುಂಚೆ ಇವತ್ತಿನ ಶಾಂತಿ ಸಭೆಗೆ ಕಾರಣ ಏನು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಗಮನಿಸಿದ್ರೆ, ಶಾಂತಿಯುತವಾಗಿ ನಿನ್ನೆ ದಿವಸ ಛತ್ರಪತಿ ಶಿವಾಜಿ ಮಹಾರಾಜ್, ಹಿಂದೂ ಸಾಮ್ರಾಟನಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನ ಶಾಂತಿಯುತವಾಗಿ ಇಡೀ ಗ್ರಾಮದ ಅನೇಕ ಕಡೆ ಮೆರವಣಿಗೆ ಮಾಡಿಕೊಂಡು ಬಂದಾಗ ಎಲ್ಲಿಯೂ ಕೂಡ ಯಾವುದೇ ಘಟನೆ ಇಲ್ಲ. ಆದರೆ ಆ ಮಸೀದಿ ಹತ್ರ ಬಂದಾಗ ಉದ್ದೇಶಪೂರ್ವಕವಾಗಿ ಕೆಲವೊಂದಿಷ್ಟು ಜನಾಂಗ ಶಿವಾಜಿ ಮಹಾರಾಜರ ಮೂರ್ತಿಗೆ ಅಥವಾ ಶಿವಾಜಿ ಮಹಾರಾಜರಿಗೆ ಹಿಂದೂ ಟೀಮಿಗೆ ಅವಮಾನ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಲ್ಲು ಎಸೆತಕ್ಕಂಥ, ಚಪ್ಪಲಿ ಎಸೆತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಯಾರು ಮಾಡಿದರು, ಇದ್ರ ಹಿಂದೆ ಯಾರಿದ್ದಾರೆ, ಅವರನ್ನ ತಕ್ಷಣವೇ ಅರೆಸ್ಟ್ ಮಾಡತಕ್ಕಂಥದ್ದು, ಕಾನೂನು ಮುಖಾಂತರ ಅವರಿಗೆ ಶಿಕ್ಷೆಯನ್ನು ಒಳಪಡಿಸತಕ್ಕಂಥ ಕೆಲಸ ಮೊದಲು ಜಿಲ್ಲಾ ಆಡಳಿತ ಇವತ್ತು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ. ಅಂತ ಸಂದರ್ಭದಲ್ಲಿ ನೂರಾರು ಜನರು ಆ ಮಸೀದಿಯಲ್ಲಿ ಕುಳಿತು ಕಲ್ಲು ಸಂಗ್ರಹ ಮಾಡಿ ಕಲ್ಲು ಎಸೆಯೋದು, ಚಪ್ಪಲಿ ಎಸೆಯೋದು, ಉದ್ದೇಶಪೂರ್ವಕವಾಗಿ ಶಾಂತಿಯುತವಾಗಿರತಕ್ಕಂಥ ಬಾಗಲಕೋಟೆ ಮಹಾನಗರವನ್ನ ಇವತ್ತು ದಲ್ಲೂರಿಗೆ ತಳ್ತಕ್ಕಂಥ ಕೆಲಸ, ಅಶಾಂತಿಗೆ ಒಯ್ತಕ್ಕಂಥ ಕೆಲಸ ಕೆಲವೊಂದಿಷ್ಟು ಜನರು ಮಾಡಿದ್ದಾರೆ. ತಕ್ಷಣ ಅವರನ್ನು ಗುರುತಿಸಿ ಅವರಿಗೆ ಅರೆಸ್ಟ್ ಮಾಡಬೇಕು, ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನ ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅವ್ರು ಎಂಥ ಪ್ರಭಾವಿಗಳಿದ್ರು ಕೂಡ ಅವ್ರನ್ನ ತಕ್ಷಣವೇ ಅರೆಸ್ಟ್ ಮಾಡತಕ್ಕಂಥ ಕೆಲಸ ಮಾಡಿ ಬಾಗಲಕೋಟೆ ಮಹಾನಗರವನ್ನ ಶಾಂತಿ ಕಡೆಗೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ಇವತ್ತು ಎಸ್ಪಿ ಅವ್ರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.